ನನಗೆ ಗೊತ್ತಿಲ್ಲ. ನಾನು ಸಾಯೋ ತನಕನೂ ಬಿ ಜೆ ಪಿನೇ, ನನ್ನ ಕೊನೆಗೆ ಉಸಿರಿರೋ ತನಕನೂ ಬಿ ಜೆ ಪಿನೇ. ನಾನು ಬಿ ಜೆ ಪಿಯಿಂದ ಅವರೇನು ತಾತ್ಕಾಲಿಕವಾಗಿ ಕಿತ್ತು ಬಿಸಾಕಿರ್ಬೋದು. ಜಗದೀಶ್ ಶೆಟ್ಟರ್ನ 6 ವರ್ಷ ಕಿತ್ತು ಬಿಸಾಕಿದ್ರು. 6 ವರ್ಷ ನಿಮ್ಮನ್ನು ಉಚ್ಚಾಟನೆ ಅಂದರು. ಆ ಉಚ್ಚಾಟನೆ ಪದಕ್ಕೆ ಏನಾದ್ರು ಬೆಲೆ ಇದೆಯಾ? 1% ಆದರೂ ಬೆಲೆ ಇದೆಯಾ? ಅವ್ರ ಮನೆಗೆ ಹೋಗಿ ಯಡಿಯೂರಪ್ಪನವರೇ ಕಾಲಿಡಿದು ವಾಪಸ್ ಕರ್ಕೊಂಬಂದು ಲೋಕಸಭೆಗೆ ಬೆಳಗಾಂ ಟಿಕೆಟ್ ಕೊಡ್ತಾರಲ್ಲ, ಇದಕ್ಕೆ ಅಪಮಾನ ಅಂತ ಕರಿಬೇಕು. ಆ ಉಚ್ಚಾಟನೆಗೆ ಬೆಲೆ ಇದೆಯಾ ಅಂತ ಕರಿಬೇಕು. ನಾನು ಅದಕ್ಕೋಸ್ಕರ ಆ ಉಚ್ಚಾಟನೆ ಲೆಕ್ಕದಲ್ಲೇ ಇಟ್ಕೊಂಡಿಲ್ಲ. ಭಾರತೀಯ ಜನತಾ ಪಾರ್ಟಿ ನನ್ನ ತಾಯಿ, ಸಾಯೋ ತನಕನೂ ಈ ಪಾರ್ಟಿಲೇ ಇರ್ತೀನಿ, ಈ ತಾಯಿ ಜೊತೆಗೆ ಇರ್ತೀನಿ. ನಾನು ಈ ಚುನಾವಣೆಯಲ್ಲಿ ಗೆಲ್ತೀನಿ, ನರೇಂದ್ರ ಮೋದಿ ಪರವಾಗಿ ಕೈ ಎತ್ತುತ್ತೀನಿ. ಇದು ನನ್ನ ವಿಶ್ವಾಸ. ನೋಡಬೇಕು. ಯಾಕೆಂದರೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಅತಿ ಹೆಚ್ಚು ಮುಸಲ್ಮಾನರು ಮೊದಲನೇ ಬಾರಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮತದಾನ ಮಾಡಿರೋದು. ಇದನ್ನು ಹಿಂದೂ ಸಮಾಜ ಗಮನಿಸಬೇಕು. ಇದನ್ನು ಎಲ್ಲೆಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಸೋಲಿಸಬೇಕು ಅಂತ ತೀರ್ಮಾನ ಮಾಡಿದರೋ 100ಕ್ಕೆ 100% ಅವರು ನಮ್ಮ ವಿರುದ್ಧ ವೋಟ್ ಮಾಡಿದ್ದಾರೆ. ಇದನ್ನು ಹಿಂದೂ ಸಮಾಜ ಗಮನಿಸಬೇಕು. ನಾವು ಜಾತಿಯ ಹೆಸರಲ್ಲಿ ಬಡದಾಟ ಮಾಡ್ತಿದ್ದೀವಿ. ಶಿವಮೊಗ್ಗದಲ್ಲಿ ನೋಡಿದೆ ನಾನು, ಮಾನ್ಯ ಮಧು ಬಂಗಾರಪ್ಪನವರು ಅವ್ರ ಕಡೆಯವರೆಲ್ಲರೂ ಕೂಡ ಈಡಿಗರೆಲ್ಲ ಗೀತಾ ಶಿವರಾಜ್ಕುಮಾರ್ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಓಟ್ ಕೊಡಿ. ಈ ಕಡೆ ಮಾನ್ಯ ರಾಘವೇಂದ್ರ ಯಡಿಯೂರಪ್ಪನವರು ಲಿಂಗಾಯತರೆಲ್ಲ ಓಟ್ ಕೊಡಿ. ಇಬ್ಬರಿಗೂ ನಾಚಿಕೆ ಆಗಬೇಕು. ಜಾತಿಯ ಹೆಸರಲ್ಲಿ ಓಟ್ ಕೇಳ್ತಾರಂಥ ಎರಡೂ ಪಕ್ಷದ ನಾಯಕರುಗಳಿಗೆ ನಾಚಿಕೆ ಆಗಬೇಕು. ಹಿಂದೂ ಸಮಾಜವನ್ನು ಒಡೆಯೋದ್ರ ದಿಕ್ಕಿನಲ್ಲಿ ತಮ್ಮ ಕುತಂತ್ರದ ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಈ ಹಿಂದೂ ಸಮಾಜವನ್ನು ದುರ್ಬಳಕೆ ಮಾಡಿಕೊಂಡು ಜಾತಿಯ ಮುಖಾಂತರ ಹೊಡಿತಾ ಇರೋದು ನಾನು ಯಾವ ಕಾರಣಕ್ಕೂ ಒಪ್ಪಲ್ಲ. ಹಿಂದೂ ಸಮಾಜ ಒಂದಾಗತ್ತೆ. ಈ ಮುಸಲ್ಮಾನರ ಕುತಂತ್ರ ಯಾವ ಕಾರಣಕ್ಕೂ ಅಣ್ಣ ತಮ್ಮಂದ್ರಂತ ಇರಬೇಕು. ನಾನು ಎಲ್ಲ ಮುಸಲ್ಮಾನರು ದ್ರೋಹಿಗಳೊಂದಲ್ಲ, ರಾಷ್ಟ್ರಭಕ್ತ ಮುಸಲ್ಮಾನರು ಕೂಡ ಇದ್ದಾರೆ. ಆದರೆ ಇವರು ಕುತಂತ್ರ ರಾಜಕಾರಣದಿಂದ, ಕಾಂಗ್ರೆಸ್ಸಿನ ಕುತಂತ್ರ ರಾಜಕಾರಣದಿಂದ ಮೊದಲನೇದಾಗಿ ಮುಸಲ್ಮಾನರೆಲ್ಲ ಒಂದಾಗ್ತಾ ಇದ್ದಾರೆ. ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿಯ ಬೇರೆ ಬೇರೆ ಪಕ್ಷಗಳಿಂದ ಜಾತಿ ರಾಜಕಾರಣದ ಹಿಂದೂ ಸಮಾಜ ಹೊಡಿತಾ ಇದೆ. ಇದನ್ನು ಹಿಂದೂ ಸಮಾಜ ಗಮನಿಸಬೇಕು. ಮುಸಲ್ಮಾನರೆಲ್ಲ ಒಂದು ಕಡೆ ಹೋಗ್ತಿದ್ದಾರೆ. ಹಿಂದೂ ಸಮಾಜ ಯಾರು ರಾಷ್ಟ್ರೀಯವಾದಿಗಳು ಅವ್ರ ಜೊತೆ ನಾವು ಹೋಗ್ತೀವಿ ಇರೋಂಥ ತೀರ್ಮಾನವನ್ನು ಹಿಂದೂ ಸಮಾಜ ಇವತ್ತಿಲ್ಲ ನಾಳೆ ತಗೊಳುತ್ತೆ. ಅದ್ರ ಬಗ್ಗೆ ನನಗೆ ವಿಶ್ವಾಸ ಕೂಡ ಇದೆ.